ಖರ್ಚಿಗೆ ದುಡ್ಡು ಇರಲಿಲ್ಲ. ಏನು ಮಾಡಲಿ, ನನಗಾಗಲೇ ಸಾಕಾಗ್ಬಿಟ್ಟಿತ್ತು. ಖರ್ಚಿಗೆ ದುಡ್ಡಿಲ್ವಲ್ಲಪ್ಪ, ಏನು ಮಾಡೋಣ ಅಂತ ಹೆಂಗೋ ಆತ ಯಾರೋ ಒಬ್ಬರು ಹಿಂಗೆ ಸಿಗ್ತಾರೆ ಎಂಬುದು ಗೊತ್ತಾಯಿತು. ಸರಿಯಾಗಿ ಒಳ್ಳೆ ನನಗೆ ಇವಾಗ ಒಳ್ಳೆ ಐಡಿಯಾ ಬಂದಂಗೆ ಆಯಿತು. ಒಂದು ಎರಡು ನಿಂಬೆಹಣ್ಣು ಅಂಗಡಿಗಳ ತಗೊಂಬಂದಿದ್ದೀನಿ. ಇವ್ನು ಕೊಡ್ರಿ ಸಾಕು, ನೀವು ಹೇಳ್ದಂಗೆ ಕೇಳ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸಾಕು ಒಪ್ಕೊಬಿಡ್ತಾರೆ. ಏನು ಮಾಡೋಣ ಅನ್ಕೊಂತಿದ್ದೆ. ದುಡ್ಡೇ ಜೀವನ ಅಲ್ಲ ಅಂತಾರೆ, ಆದರೆ ದುಡ್ಡು ಇಲ್ದಿದ್ರೂ ಜೀವನ ಅಲ್ವೇ ಅಲ್ಲ. ದುಡ್ಡು ಇದ್ರೇ ಎಲ್ಲದಕ್ಕೂ ದುಡ್ಡು 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 ಅಂತೇಳಿ ಈ ಪ್ರಪಂಚ ನಿಂತಿರೋದೇ ದುಡ್ಡಿನ ಮೇಲೆ. ನಾನು ಎಷ್ಟೆಲ್ಲ ಬೆಳಗ್ಗೆಯಿಂದ ಯೋಚನೆ ಮಾಡಿದೆ, ಯಾವಾದರೂ ಒಂದು ಬಕ್ರಗಳು ಸಿಗಬಹುದಾ ನನಗೆ, ಅವ್ರಿಗೆ ಸರಿಯಾಗಿ ಒಂಥರ ನಾನು ಏನೋ ಒಂದು ಅವ್ರ ಮನಸ್ಸಿಗೆ ಒಂಥರ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಥರ ಮಾಡಿದ್ರೆ ಈ ರೀತಿ ಒಳ್ಳೇದಾಗುತ್ತಲ್ಲ ಅಂದ್ಕೊಂಡೆ. ಸರಿಯಾಗಿ ಸಿಕ್ಕಿದ್ಲು ಸವಿತಾ ಈ ಕಡೆನೇ ಬರ್ರಿ ಅಂತ ಹೇಳಿದ್ಲು. ಹೋಗೋಣ, ಇಲ್ಲೇ ಇರೋದು ಅನಿಸುತ್ತೆ. ಅಯ್ಯೋ, ನಮ್ಮ ದುರ್ಗಣ್ಣ ಇನ್ನೂ ಬರಲಿಲ್ವಲ್ಲ, ಇಷ್ಟೊತ್ತಿಗೆ ಬರಬೇಕಾಗಿತ್ತು. ನಾನು ಹೇಳಿದ್ದೆ ಇನ್ನೊಂದು 5 ನಿಮಿಷ ಬರ್ತೀನಿ ಕಣಮ್ಮ ಅಂತ ಹೇಳಿದ್ದು. ಅಯ್ಯೋ, ನಮ್ಮ ಪವರ್ಫುಲ್ ದುರ್ಗಣ್ಣ ಬರಲೇ ಇಲ್ವಲ್ಲ. ಬಂದೇ ಬಿಟ್ಟೆ ಸವಿತಮ್ಮ, ನಾನು ಬರೋ ದಾರಿನೇ ನೋಡ್ಕೊಂಡು ಕುತ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಐತೆ. ಹೌದು ದುರ್ಗಣ್ಣ, ಅವಾಗಿಂದ ನೀನು ಎಷ್ಟೊತ್ತಿಗೆ ಬರ್ತೀಯ ಅಂತ ಕಾಯ್ತಾ ಇದ್ದೆ. ಅಯ್ಯೋ, ಇವಾಗ ಹೋಗ್ಬೇಕು, ಅರ್ಜೆಂಟ್ ಬಾ. ತಗೊಂಬಂದ ನಿಂಬೆಣ್ಣ ತಗೊಂಬಂದಿದ್ದೀನಿ, ನಡಿ ಒಳಗೆ, ಹೊರಗೆಲ್ಲ ಇಸ್ಕೋಬಾರ್ದು. ನಾನು ಹೇಳ್ತೀನಿ ನಡಿ, ಅದೆಲ್ಲ ಪ್ರೊಸೆಸಿಂಗು ಎಲ್ಲ ಏನೇನಿದೆ, ಅದು ಹೆಂಗೆ ಮಾಡಬೇಕು, ಏನು ಎತ್ತ ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ ನಡಿ. ಅದನ್ನ ಹೆಂಗೆ ಮಾಡಬೇಕು, ನೀನು ಹೆಂಗೆ ಹೇಳ್ಬೇಕು, ಅವ್ರ ಕೈಗೆ ಹೆಂಗೆ ಕೊಡಬೇಕು ಎಲ್ಲ ಹೇಳ್ತೀನಿ. ಖಂಡಿತ ವರ್ಕೌಟ್ ಆಗೇ ಆಗುತ್ತೆ. ಅದು 2,000 ಕೊಟ್ಟರು ಒಂದು ನಿಂಬೆಹಣ್ಣು ಅಂತ ನಿಂಬೆಹಣ್ಣು ಕೊಡಲ್ಲ. ನಾನು ಭಾಳ ಚೆನ್ನಾಗಿ ಅದನ್ನ ಮಾಡಿದ್ದೀನಿ ಬಿಡು. ನಿನಗೆ ಒಳ್ಳೇದಾಗೇ ಆಗುತ್ತೆ. ಮೊದಲೇ ನಿನಗೆ ಒಳ್ಳೇದಾಗಬೇಕು ಅನ್ನೋದು ನನಗೈತೆ. ನೀನು ಆಲೇ ಭಾಳ ಸತಿ ಬಂದಿದೆಯಾ ನನ್ನ ಹತ್ರ, ನೋಡಿದ್ಯಲ್ಲ. ಅದಕ್ಕೇ ನಾನು ನಿನಗೆ ಹೇಳಿದ್ರೆ ಏನಾದರೂ ಒಂದು ಮಾಡ್ತೀಯ ಅಂತ ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು. ನೀನೇ ಏನಾದರೂ ಒಂದು ಮಾಡಿಬಿಡ್ತೀಯ ಅಂತ. ನಡಿ ಒಳಗೆ ಹೋಗೋಣ ನಡಿ. ಅವಾಗಿಂದನ ಅಲ್ಲೇನೆ ಕಾಯ್ತಾ ಇದ್ದೀನಿ. ಹೋಗಿ ಅವಾಗಲೇ ಹೋಗ್ಬೇಕಾಗಿತ್ತು. ನಾನು ನೋಡಿದ್ರೆ ಅವಾಗಲೇ ಹೋಗಿ ಗೌಡ್ರಮ್ಮ ಅಂತ ಕೇಳಿ ಬಂದೆ. ಅದಕ್ಕೇ ನಾನು ಹೆಂಗೆ ಮಾಡೋಣಪ್ಪ ಎಷ್ಟೊತ್ತಿಗೆ ಬರುತ್ತೋ ಈ ದುರ್ಗಣ್ಣ, ಇವಾಗ ಹೋಗ್ಬೇಕು ಅಂತ ಹೇಳಿ ನಾನು ಕಾಯ್ತಾ ಇದ್ದೆ. ನೀವು ಬರೋದು ಹರಿನೇನೆ. ದುರ್ಗಣ್ಣ ಫಸ್ಟ್ ಆ ನಿಂಬೆಹಣ್ಣು ಕೊಡು, ನಾನು ಎತ್ತಿಟ್ಕೊಳ್ತೀನಿ. ನಾನು ಹೇಳ್ದಂಗೆ ಮಾಡು, ತುಂಬ ಒಳ್ಳೇದಾಗುತ್ತೆ. 2 ನಿಂಬೆಹಣ್ಣು ಮಂತಸೆ ಬಂದಿದ್ದೀನಿ, 2 ನಿಂಬೆಹಣ್ಣು. ಇವನ್ನ ಅವ್ರ ಕೈಯಾಗ ಕಿಕ್ಕೋ. ನೀನು ಹೇಳೋದು, ನೀನು ಏನು ಅನ್ಕೊಂಡಿದ್ಯೋ ಅದು ಸಕ್ಸಸ್ ಆಗಂಗೆ ಮಾಡ್ಕೊಂಬಂದಿದ್ದೀನಿ ನಾನು. ಸಾಕು, 3,000 ಕೊಡು. ಸ್ವಲ್ಪ ಕಡಿಮೆ ತಗೋ ದುರ್ಗಣ್ಣ, ಇರಲಿ. 1,200 ತಗೋ, 1,000 ಕಡಿಮೆ ಮಾಡ್ಕ. ಇಲ್ಲಿ ನೋಡಿ ಸವಿತಮ್ಮ, 4,000 ಕೊಟ್ರು ಇಂಥ ನಿಂಬೆಹಣ್ಣು ಮಂತ್ರಿಸ್ಕೊಂಡು ಕೊಡಲ್ಲ. ಇದು ಭಾಳ ಪವರ್ ಐತೆ ಈ ನಿಂಬೆಹಣ್ಣಲ್ಲಿ, ತುಂಬ ಪವರ್ ಇದೆ. ಅದಕ್ಕೆ ಹೇಳ್ತಾ ಇರೋದು. ಅದು ನೀನು ಅದು ಆದಮೇಲೆ ಹೇಳು, ಸರಿನಾ? ಇವಾಗ ನಿಮ್ಗೆ ಇವಾಗ ಟೈಮ್ ಆಗುತ್ತೆ. ಫಸ್ಟ್ ಇವಾಗ ದುಡ್ಡು ಕೊಡು. 3,000 ಆಯ್ತು ನೋಡು, ಎಣಿಸ್ಕ. ಸರಿ ಆಯ್ತು ಹೇಳು. ಈಗ ಖಂಡಿತ ಹಾಗೆ ಆಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ. ಆದ್ರೆ ಸಾಕಾಗೈತೆ, ಹಂಗೆ ಆಗ್ಬಿಟ್ರೆ ನಾನಂತೂ ತುಂಬ ಖುಷಿ ಆಗ್ಬಿಡ್ತೀನಿ. ಹೋದ್ರು ಇನ್ನೂ 1,000 2,000 ಹೆಚ್ಚೆ ಕೊಡ್ತೀನಿ ನಿನಗೆ. ಇದೆಲ್ಲ ಬಗೆಹರಿದ್ಬಿಟ್ರೆ ಇನ್ನೂ 2,000 ಹೆಚ್ಚೆ ಕೊಡ್ತೀನಿ. ಸದ್ಯಕ್ಕೆ ಇಕ್ಕೊಂಡು ಹೋಗು. ಈಗಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತ, ಒಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದಕ್ಕಾಗಿನ ಈಗಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ದುರ್ಗಣ್ಣ, ಕೊಡ್ತೀನಿ, ದುಡ್ಡಿಲ್ಲ ಇವಾಗ. ಅದಕ್ಕೇನೆ ಇವಾಗ ಈ ನಿಂಬೆಹಣ್ಣು ಅವ್ರ ಕೈ ಕೊಡ್ತಿದ್ದಂಗೆ ಏನಾಗುತ್ತೆ? ನಿಂಬೆಹಣ್ಣ ನೀನು ಅವ್ರ ಕೈ ಕೊಡ್ತಿದ್ದಂಗೆ ಅವ್ರೇನಾದರೂ ಸುಳ್ಳು ಹೇಳಿದಾರೆ ಅಂತ ಅನ್ಕೋ. ನೀನು ಏನು ಅಂದ್ಕೊಂಡಿದ್ಯೋ ಅದು ಹಾಗೆ ಆಗುತ್ತೆ. ಅದು ನೀನಿವಾಗ ದುಡ್ಡಿನ ವಿಷಯವಾಗಿ ತಾನೇ ನೀನು ಇವಾಗ ನನ್ನ ದುಡ್ಡು ಹೊತ್ಕೊಂಡು ಹೋಗಿವ್ರೆ, ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ತಾನೇ ನನಗೆ ಹೇಳಿದ್ದು. ನೀನು ಹೇಳಿರೋದೆಲ್ಲ ಬರೆದು ಬಿಟ್ಟಿದ್ದೀನಿ. ಅದು ಏನು ಮಂತ್ರ ಮಾಡ್ಬೇಕು ಅದನ್ನು ಮಾಡಿದ್ದೀನಿ ನಾನು. ಅದೆಲ್ಲ ನನಗೆ ಗೊತ್ತೈತೆ. ಅದೆಲ್ಲ ಯಾವ ರೀತಿ ಅದು ತುಂಬ ಪವರ್ ಆಗಿದೆ. ನೀನು ಇವಾಗ ಅದಕ್ಕೆ ಊದ್ಗಡ್ಡಿ ಹಚ್ಬಿಟ್ಟು ಸ್ವಲ್ಪ ಬೊಟ್ಟು ಭಂಡಾರ ಇಕ್ಕಿ ಒಂದು ಕಡ್ಡಿ ಬೆಳಿಕೊಂಡು ತಗೊಂಡೋಗು. ಊದ್ಗಡ್ಡಿನ ತಗೊಂಡೋಗು, ತುಂಬ ಪವರು. ಅದನ್ನು ಒಟ್ಟಿನಲ್ಲಿ ನೆಲದಾಕಿ ಇಕ್ಬೇಡ, ಸರಿನಾ? ನೆಲ ಮುಟ್ಟಿಸ್ಬೇಡ. ನಾನು ಹಂಗೆ ತಗೊಂಬಂದಿದ್ದೀನಿ, ನೀನು ಹಂಗೆ ಮೇಲಕ್ಕೆಲ್ಲನೂ ಇಕ್ಕು. ಏನಕ್ಕಾದ್ರೂ ಶೆಲ್ಫ್ ಮೇಲೋ ಏನು ಮೇಲಾದರೂ ಇಡು, ಒಟ್ಟಿನಲ್ಲಿ ನೆಲ ಮುಟ್ಟಿಸ್ಬೇಡ. ನೆಲದಾಗ ಮುಟ್ಟಿಸ್ತಿಲ್ದಂತ ನಿಂಬೆಹಣ್ಣು ಕಿತ್ಕೊಂಬಂದಿರೋದು. ಹೋಗಿ ತೋಟಕ್ಕೆ ಹೋಗಿ ನಿಂಬೆಹಣ್ಣು ಪತ್ರೆ ಕಿತ್ಕೊಂಬಂದು ನಾನು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಸರಿನಾ? ನೀನು ತಲೆ ಕೆಡಿಸ್ಕೊಂಬೋಗ್ಬೇಡ. ನೀನು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ನೀನು ಅಂದ್ಕೊಂಡಿರೋದು ಯಾವತ್ತೂ ಅದು ಸುಳ್ಳಾಗಲ್ಲ. ಅವ್ರೇನ ಸುಳ್ಳು ಹೇಳಿದಾರೆ ಅಂತಂದರೆ ಅವ್ರಿಗೆ ಕೈಯೆಲ್ಲ ಉರಿ ಹೊಡ್ತಾ ಬಂದು ಕೈ ಎತ್ತಕ್ಕೆ ಬರಲ್ಲ, ಹಂಗಾಗುತ್ತೆ ನೋಡು. ಅದು ದುಡ್ಡು ನಿಂದು ಹೇಳ್ದಾಲೆ ನಿನಗೆ ತಗೊಳಮ್ಮ ಅಂತ ತಂದು ಕೊಡ್ಬೇಕು, ಹಂಗಾಗುತ್ತೆ ನೋಡು. ಹಂಗಾಗೆ ಆಗುತ್ತೆ, ಬಿಡಬೇಡ. ಸರಿ ಆಯ್ತೀನಿ, ನಾನು ಬರಲೆ. ಯಾತಪ್ಪ ಇದು, ನಮ್ಮ ಅತ್ತೆ ಆತ ನಿಂಬೆಹಣ್ಣೆಲ್ಲ ಇಟ್ಕೊಂಡು ಹಿಂಗೆ ಇವ್ರು ಯಾರನ್ನ ಕರ್ಕೊಂಬಂದೇನೋ ಮಾಡ್ತೈತೆ. ಸರಿ ಆಯಿತು ದುರ್ಗಣ್ಣ, ಒಳ್ಳೇದಾಗಲಿ. ತುಂಬ ಥ್ಯಾಂಕ್ಸ್. ನೀನು ಕಷ್ಟಪಟ್ಟು ನನಗೋಸ್ಕರ ಹಿಂಗೆ ಪತ್ರೆ ನಿಂಬೆಹಣ್ಣೆಲ್ಲ ಹೋಗಿ ಕಿತ್ಕೊಂಬಂದು ಮಾಡಿದ್ಯಾ ಅಂತ ಹೇಳ್ತಾ ಇದೆಯಲ್ಲ. ತುಂಬ ದೂರ ಒಂದು ನಿಂಬೆಹಣ್ಣಿನ ಮರ ಐತೆ,
ಅಲ್ಲಿಗೆ ಹೋಗ್ಬಿಟ್ಟು ಹಣ್ಣಾಗಿರೋಂಥ ನಿಂಬೆಹಣ್ಣು ಹುಡುಕಿ ಅಯ್ಯೋ ಒತ್ತಿ ಪಜೀತಿ ಬಿಟ್ಟು ಪತ್ರೆ ನಿಂಬೆಹಣ್ಣು ಎಲ್ಲ ತಗೊಂಬಂದು 1 ಗಂಟೆ ಮಂತ್ರ ಮಾಡಿದ್ದೀನಿ ಅದಕ್ಕೆ. 1 ಗಂಟೆ ಸೀದಾ 1 ಗಂಟೆ ಮಂತ್ರ ಮಾಡಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿನಗೆ ಒಳ್ಳೇದಾಗಬೇಕು ಅಂತೇಳಿ ಚೆನ್ನಾಗಿ ಮಂತ್ರ ಮಾಡಿದ್ದೀನಿ. ಚೆನ್ನಾಗಿ ಮಂತ್ರ ಮಾಡಿ ತೊಗೊಂಬಂದಿರೋಂಥ ನಿಂಬೆಹಣ್ಣು. ನಿನಗೇನಿಲ್ಲ, ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೊಬೇಡ. ಆಯ್ತು, ನಾವು ಹೋಗ್ತೀವಿ ದುರ್ಗಣ್ಣ, ಇವಾಗ ಹೋಗ್ಬೇಕು ಬೇಗ. ಸರಿ ಆಯ್ತು, ಹೊರಡ್ತೀಯ ನೀನು? ನನಗೆ ಸಿಕ್ಕಾಪಟ್ಟೆ ಕೆಲಸಗಳಮ್ಮ. ಅಯ್ಯೋ ನೀನು. ಸರಿ ಅಮ್ಮ, ಆಯಿತು, ನಾನು ಬರಲಾ? ಸರಿ ಆಯ್ತು, ದುಡ್ಡು ಹುಷಾರಾಗಿ ಇಟ್ಕೊಂಡು ಹೋಗು. 3,000 ಕರೆಕ್ಟಾಗೈತೆ, ನೀನು ಹೇಳ್ದಷ್ಟೇ ಕೊಟ್ಟಿದ್ದೀನಿ. ಸರಿ ಅಮ್ಮ, ಆಯ್ತು ಹೇಳು. ಆಯಿತು, ಹುಷಾರಾಗಿ ಇಟ್ಕೊಂಡಿದ್ದೀನಿ, ಬರ್ತೀನಾ? ಕಾಪಿ ಟೀ ಮಾಡ್ತಿದ್ವಿ, ಸ್ವಲ್ಪ ಟೈಮ್ ಇಲ್ಲ ಅದಕ್ಕೆ. ಏನು ಅನ್ಕೊಂಬಕ್ಕೆ ಹೋಗ್ಬೇಡ. ತಿರಲ್ಲಿ ನಮ್ಮೂರಾಗ ಬಸ್ ಸ್ಟ್ಯಾಂಡ್ನಾಗೆ ಹೋಟ್ಲ್ ಐತಲ್ಲ, ನಾ ಹೋಟ್ಲಾಗೆ ಹೇಳು, ಸವಿತಾ ಹೇಳಿದ್ಲು 1 ಲೋಟ ಟೀ ಕೊಡ್ಬೇಕಂತೆ ಅಂತ. ಕುಡ್ದೋಗಿ ಇವಾಗ ಮಾಡೋಕ್ಕೆ ಟೈಮ್ ಇಲ್ಲ, ಹಾಲು ಬೇರೆ ಇಲ್ಲ. ಹಾಲು ಪ್ಯಾಕೆಟ್ ತಗೊಂಬಂದು ಮಾಡ್ತೀನಿ ಅಂತಂದರೆ ಟೈಮ್ ಆಗುತ್ತೆ. ಅದಕ್ಕೆ ಸರಿ ಆಯಿತು, ಬೇಜಾರು ಮಾಡ್ಕೊಬೇಡಣ ದುರ್ಗಡ. ಏನು ಸವಿತಮ್ಮ 1 ಲೋಟ ಕಾಪಿನೂ ಮಾಡ್ಕೊಡ್ಲಿಲ್ವಲ್ಲ, 1 ಲೋಟ ಜ್ಯೂಸನ್ನು ಮಾಡ್ಕೊಡ್ಲಿಲ್ವಲ್ಲ ಅಂತ ಅನ್ಕೋಬೇಡ ನೀನು. ಗೊತ್ತು ಬಿಡಮ್ಮ, ನೀನು ತುಂಬ ಅರ್ಜೆಂಟಲ್ಲಿ ಇದೆಯಾ ಅಂತ ಗೊತ್ತು. ನಾನು ಏನು ಅನ್ಕೊಳಕ್ಕೆ ಹೋಗಲ್ಲ ಬಿಡು. ಸರಿ ಆಯಿತು, ಬರಲಾ? ಸರಿ ಅಣ್ಣ ಆಯ್ತು. ಯಪ್ಪ, ಏನತ್ತೆ ಇದು 2 ನಿಂಬೆಹಣ್ಣು ಇಷ್ಟಿಷ್ಟು ದಪ್ಪ? ನಾವು ಯಾಕತ್ತೆ ಇಷ್ಟು ದಪ್ಪನ ನಿಂಬೆಹಣ್ಣು? ತುಂಬ ಪವರ್ಫುಲ್ ಇರೋ ಅಂಥ ನಿಂಬೆಹಣ್ಣು ನೀವು. ನಾನು ದುರ್ಗಣ್ಣ ಅಂತ ಪರಿಚಯ ಐತೆ, ಅಣ್ಣ ಚೆನ್ನಾಗಿ ಮಂತ್ರ ತಂತ್ರ ಎಲ್ಲ ಇಂಥ ಚೆನ್ನಾಗಿ ಮಾಡುತ್ತೆ. ಅದಕ್ಕೆ ಅಣ್ಣಂಗೆ ಹೇಳಿದ್ದೆ, ಅಣ್ಣ ಈ ರೀತಿ ನನ್ನ ಅಮೌಂಟ್ ತೊಗೊಂಡಿದ್ದಾರೆ, ಅವ್ರ ರೇಟ್ಗೆ ಅವರೇ ತೊಗೊಂಬಂದು ಕೊಡಬೇಕು, ಆ ರೀತಿ ಒಂದಿಷ್ಟು 1-2 ನಿಂಬೆಹಣ್ಣು ಮಂತ್ರ ಮಾಡ್ಕೊಂಬರೋಣ ಅಂತ ಹೇಳಿದ್ದೆ. ಹೇಳಿದೆ ಅಣ್ಣ, 2 ಮಾಡ್ಕೊಂಬಂದೈತೆ. ಹೋಗಿ ನೆಲಕ್ಕೆ ಮುಟ್ತಿಲ್ದ ಅಂತ ನಿಂಬೆಹಣ್ಣು ತೊಗೊಂಬಂದು, ಗಿಡದಾಗಿರೋ ನಿಂಬೆಹಣ್ಣೆ ಕಿತ್ಕೊಂಬಂದು, ಪತ್ರೆ ತೊಗೊಂಬಂದು 1 ಗಂಟೆ ಮಂತ್ರ ಮಾಡಿ ತೊಗೊಂಬಂದೈತವಣ್ಣ. ಅದಕ್ಕೇ ಆ ರಾಣಿಗೂ ಅದಿನಿಗೂ ಕೊಡ್ತಿದ್ದ ತಕ್ಷಣ ಒಪ್ಕೊಬಿಡ್ಬೇಕು ಅವರು. ಆ ರೀತಿ ಆಗತ್ತೆ ನೋಡು. ತೊಗೊಂಡಿರೋದು ಸತ್ಯ ಅಂತ ಒಪ್ಕೋಬೇಕು. ಒಪ್ಕೊಂಡ್ಲಿಲ್ಲ ಅಂತಂದರೆ ಕೈಯೆಲ್ಲನ ಉರಿ ಹೊಡ್ತಾ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಮಾಡಿಸಿದ್ದೀನಿ, ನಿಂಬೆಹಣ್ಣ ಮಂತ್ರ ತಂತ್ರ ಮಾಡಿಸಿದ್ದೀನಿ. ಇವಾಗ ಹೋಗ್ಬೇಕು, ಬೇಗ ಹೊರಡೋಣ. ಬಾ ಹೋಗೋಣ. ಇವಾಗ ಹೋಗ್ಬಿಟ್ಟು ಇವಾಗ ಸರಿಯಾಗಿ ಹೇಳಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಗೊತ್ತಾಗುತ್ತೆ ಇವಾಗ ಏನಾಗುತ್ತೆ ಏನು ಎತ್ತ ಅಂತ. ಹಂಗೂ ಒಳ್ಳೆ ಕೆಲಸ ಮಾಡಿದ್ಯಾ ಕಾಣತ್ತೆ. ನಾನು ಅಯ್ಯೋ ನಮ್ಮ ಹತ್ರ ಸಾಕ್ಷಿ ಇಲ್ಲ, ಏನಿಲ್ಲ, ಹೆಂಗಪ್ಪ ಮಾಡಲಿ, ಎಂಥದ್ದು ಸಾಕ್ಷಿ ಇಲ್ಲ, ಹೆಂಗೆ ಮಾಡೋಣ ಅಂತ ಅದನ್ನೇ ಯೋಚನೆ ಮಾಡ್ತಿದ್ದೆ. ಹೆಂಗೋ ಬಿಡತ್ಲಾಗೆ ಒಳ್ಳೆ ಕೆಲಸ ಮಾಡಿದ್ಯಾ. ನನಗೆ ಹೇಳಲೇ ಇಲ್ವಲ್ಲತ್ತೆ ನೀನು? ಹೇಳೋದು ಬೇಡ, ಮಾಡಿ ತೋರ್ಸೋಣ ಅಂತ ಸುಮ್ಮನಾಗ್ಬಿಟ್ಟೆ. ಈಗಲೂ ಹೇಳ್ಬಾರ್ದು ಅಂತಿದ್ದೆ, ನಾನು ನೀನು ನೋಡ್ದಲ್ಲ ಅದಕ್ಕೆ ಹೇಳ್ದೆ. ಇವಾಗ ನೋಡು, ಅವ್ರೇನು ಅನ್ಕೊಬಿಟ್ಟವ್ರೆ. ಅವ್ರೇಟ್ಕವ್ರೆ ದುಡ್ಡು ಕೊಟ್ಟು ತಪ್ಪಾಯ್ತಪ್ಪ ನಮ್ದು ಅನ್ಬೇಕು ಅಂತ ಮಂತ್ರ ಮಾಡಿಸಿದೀನಿ ನಿಂಬೆಹಣ್ಣ. ಅವ್ರ ಕೈಯಾಕೆ ಹೋಗ್ತಿದ್ದಂಗೆ ಅವ್ರೇಟ್ಕವ್ರೆ ಕೊಡಬೇಕು ಅಂತ ಬುದ್ಧಿ ಬರುತ್ತೆ. ಅಷ್ಟು ಶಕ್ತಿ, ಅಷ್ಟು ಮಂತ್ರ ಮಾಡಿರೋಂಥ ನಿಂಬೆಹಣ್ಣು ನೀವು. ನೋಡು, ಅವ್ರೇಟ್ಕವ್ರೆ ನನ್ನ ಹತ್ರ ತಪ್ಪಾಯ್ತಮ್ಮ ಅಂತ ಅವಳು ಇಬ್ರು ಕಾಲಿಗೆ ಬಿದ್ದು ಅಮೌಂಟ್, ಆ ದುಡ್ಡು ಏನೈತೆ ಆ ದುಡ್ಡು ಕೊಟ್ಟು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ತಪ್ಪಾಯ್ತಮ್ಮ ತಪ್ಪಾಯ್ತತ್ತೆ ಅಂತ ಅವಳು ಕೇಳಬೇಕು. ಹಂಗಾಗುತ್ತೆ. 3 ಲಕ್ಷ ರೂಪಾಯಿ ಕೊಡ್ತೀನಿ, ಕೊಟ್ಟಿದ ತಕ್ಷಣ ಕೊಡಿ ಅಂತೆ ನೀನು. ಅದೇನಿಗೆ ಯಾವ ಕಂಪ್ಲೇಂಟ್ ಇದು ಬಗೆಹರಿದ ಮೇಲೆ ಅವಳು ಏನಂತ ಮಾತಾಡ್ತಾಳೆ. ಯಾವ ಕಂಪ್ಲೇಂಟ್ ಕೊಡಲ್ಲ, ಏನೂ ಕೊಡಲ್ಲ ಅವಳು. ಕೊಡಲಿ ಆ 4 ಲಕ್ಷ ರೂಪಾಯಿ ದುಡ್ಡ 3 ಲಕ್ಷ ನಿನಗೆ ಕೊಡ್ತೀನಿ, ನೀನು ಬಗೆಹರಿಸ್ಕೊಂಬಂತೆ ನಿಂದೇನಿದ್ರು. ಸರಿ ಆಯ್ತು ಕಣಂತೆ. ಹೆಂಗೋ ಒಳ್ಳೆ ಕೆಲಸ ಮಾಡಿದೆ ನೀನು. ಅಪ್ಪ, ನನಗಂತೂ ತುಂಬ ಖುಷಿ ಆಗ್ತೈತೆ ನಿಜವಾಗ್ಲೂ. ನನಗೆ ಒಂಥರ ಟೆನ್ಷನ್ ಆಗಿಬಿಟ್ಟಿತ್ತು. ಅಯ್ಯೋ ಏನು ಮಾಡೋದ, ಅಲ್ಲೇನಾದರೂ ಪ್ರೂಫ್ ಕೇಳ್ತಾರಲ್ಲ, ಪಂಚಾಯತಿಗೆ ಹಾಕಿದ್ದೀವಿ ಅಂತಂದರೆ ಏನಾದರೂ ಸಾಕ್ಷಿ ಬೇಕು. ಸಾಕ್ಷಿ ಇಲ್ದರೆ ನಾವು ಏನು ಮಾತಾಡೋಣ, ಏನು ಎತ್ತ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಂಥದ್ರಾಗೆ ಇವಾಗ ಹಿಂಗೆ ಆಗ್ಬಿಡ್ತು. ಅಯ್ಯೋ ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ಮುಗಿಲ್ಲ ಬಿಡು, 3,000 ರೂಪಾಯಿ ತಗೊಂಡು 3,000 ಹೋದ್ರೂ ಹೋಗ್ಲೇಳು. 4 ಲಕ್ಷ ರೂಪಾಯಿ ದುಡ್ಡು ನಮಗೆ ಸಿಗುತ್ತೆ ಅಂತಂದರೆ 3,000 ಹೋದ್ರೂ ಹೋಗ್ಲೇಳು. ಪಾಪ 2,000 ತಂತಾರೆ, ಒಬ್ಬೊಬ್ರು 5,000 ಗಟ್ಟಲೆ ತಂತಾರೆ. ಪಾಪ ಇವ್ರು ದುರ್ಗಣ್ಣನೇ ವಾಸೆ ಸ್ವಲ್ಪ ಕಡಿಮೆ ತಂತೈತೆ. ಅದಕ್ಕನಾಗಲಿ ಕಡಿಮೆ ತಂತೈತೆ. ಅವಾಗ ಒಂದ್ಸತಿ ಹಿಂಗೇನೆ ನಾನು ನಾನು ಅಣ್ಣಂತ ಒಂದು ನಿಂಬೆಹಣ್ಣು ಮಂತ್ರ ಮಾಡಿಸ್ಕೊಂಬಂದಿದ್ದೆ. ಅದು ನಾನು ಅನ್ಕೊಂಡಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಈ ಸತಿ ನಾನು ಫೋನ್ ಮಾಡಿ ಹೇಳಿದ್ದೆ, ದುರ್ಗಣ್ಣ ಹಿಂಗೆ 2 ನಿಂಬೆಹಣ್ಣ 1 ತಗೊಂಬಂದಿದ್ದೆ, 2 ತಗೊಂಬಂದಿತ್ತು. ದುರ್ಗಣ್ಣ ಈ ರೀತಿ 1 ನಿಂಬೆಹಣ್ಣ ತಗೊಂಬಂದು ಕೊಡು ಅಂದಿದ್ದೆ. ಸರಿಯಮ್ಮ ಆಯಿತು ಅಂತ ಹೇಳಿತ್ತು. ಹೆಂಗ ತಗೊಂಬಂದು ಕೊಡ್ತಲ್ಲ, ಇನ್ನು ವರ್ಕೌಟ್ ಆಗುತ್ತೆ, ನಡಿ ಹೋಗೋಣ. ಎದ್ರಕಮ್ಮ ಅಂಥದ್ದೇನಿಲ್ಲ, ನಡಿ. ಇನ್ಮೇಲಿಂದ ಆ ರಾಣಿಗೂ ದಿನಿಗೂ ಐತೆ. ನಮ್ಮ ಅತ್ತೆ ಒಳ್ಳೆ ಪವರ್ಫುಲ್ ನಿಂಬೆಹಣ್ಣು ತರಿಸ್ಬಿಟ್ಟೈತೆ ನೋಡ್ರಿ. ಆ ಕೈಯಲ್ಲಿ ಇಟ್ಕೊಂತಿದ್ದಂಗೆ ನಿಂಬೆಹಣ್ಣ ಅವರಿಬ್ರು ದುಡ್ಡು ಕೊಟ್ಟು ನಮ್ಮ ಅತ್ತೆ ಕಾಲಿ ಬಿಡಬೇಕು, ಹಂಗಾಗುತ್ತೆ. ಚೆನ್ನಾಗಿ ಮಂತ್ರ ಮಾಡಿಸ್ಬಿಟ್ಟೈತೆ ನಮ್ಮ ಅತ್ತೆ ನಿಂಬೆಹಣ್ಣಿಗೆ ಅಂತ ಮಂತ್ರ ಮಾಡಿಸಿ ದುಡ್ಡು ನಿಂಬೆಹಣ್ಣು ತರಿಸ್ಬಿಟ್ಟೈತೆ. ಇನ್ನು ಅವಳು ದುಡ್ಡು ಕೊಡ್ತಿದ್ದಂಗೆ ನನಗೆ ಕೊಟ್ಬಿಡುತ್ತಂತೆ. 3 ಲಕ್ಷ ರೂಪಾಯಿ ನಾನು ಕೊಟ್ಬಿಟ್ಟು ಅದೇನು ಅವಳದು ಬಗೆಹರಿಸ್ಕೊಬಿಡ್ತೀನಿ. ಅದೇನು ಪ್ರಾಬ್ಲಮ್ ಆಗೈತೆ ಅದನ್ನು ಬಗೆಹರಿಸ್ಕೊಬಿಡ್ತೀನಿ. ನಾನು ನಮ್ಮ ಅತ್ತೆ ಫುಲ್ ಹ್ಯಾಪಿ. ಹೆಂಗೆ ಒಳ್ಳೆ ನಿಂಬೆಹಣ್ಣು ಅವಣ್ಣ ನೋಡ್ರಿ ಎಷ್ಟು ಚೆನ್ನಾಗಿ ತಂತ್ರ ಮಂತ್ರ ಮಾಡಿಕೊಟ್ಟೈತಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಒಂಥರ ಇವಾಗಂಥರ ಧೈರ್ಯ ಬಂದಂಗೆ ಆಯಿತು. ನನಗೆ ಸಾಕ್ಷಿ ಇಲ್ಲ, ಏನು ಮಾಡೋಣ
ಅಂತ ಹೇಳಿ ನನಗೆ ಧೈರ್ಯನೇ ಇರಲಿಲ್ಲ, ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಅಂತ. ಇವಾಗ ಒಂಥರ ಧೈರ್ಯ ಬಂದ್ಬಿಟ್ಟೈತೆ. ಇವಾಗ ಹೋಗ್ಬಿಡ್ತೀವಿ ನಾವೇ, ಮುಂಚೆಗೆ ಹೋಗ್ಬಿಟ್ಟು ಕರೆಸಿ ಮಕ್ಕ ಉಗುಳಿಸ್ಬಿಡ್ತೀವಿ. ನಾನು ನಮ್ಮ ಅತ್ತೆ ತುಂಬ ಖುಷಿಯಾಗಿದ್ದೀವಿ. ಏನಾಗುತ್ತೋ ಏನೋ, ಒಟ್ಟಿನಲ್ಲಿ ನಮ್ಗೆ ಒಳ್ಳೇದಾಗೇ ಆಗುತ್ತೆ. ನಿಂಬೆಹಣ್ಣು ಬೇರೆ ಮಂತ್ರಿಸಿದೀವಲ್ಲ, ಒಳ್ಳೇದಾಗೇ ಆಗುತ್ತೆ ಖಂಡಿತ. ನೋಡ್ತಾ ಇರಿ, ಮಿಸ್ ಮಾಡದೆ ಮುಂದಿನ ಭಾಗದಲ್ಲಿ ಇನ್ನೂ ಏನೇನಾಗಬಹುದು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.